ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆಯ ಬಗ್ಗೆ ಪೊಲೀಸರ ತನಿಖೆಗಿಂತ ಜಾಸ್ತಿ ರಾಜಕೀಯ ತನಿಖೆಗಳೇ ತೀವ್ರಗೊಂಡಿವೆ. ಪೊಲೀಸರು 26 ಮಂದಿಯನ್ನು ಬಂಧಿಸಿ ಜೈಲಿಗಟ್ಟಿದ್ರೆ ಇತ್ತ ರಾಜಕೀಯ ನಾಯಕರು ಹೊಸ ವಿಡಿಯೋಗಳ ಮೂಲಕ ಗಲಭೆಯ ಬಗ್ಗೆ ತೀರ್ಪು ಕೊಡ್ತಾ ಇದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲನೇ ಸುದ್ದಿ. ಸಾಯೋಕು ಮೊದಲು. ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆಯ ವೇಳೆ ಬುಲೆಟ್ ತಗಲಿ ರಾಜಶೇಖರ್ ಸಾವಿಗೀಡಾಗಿದ್ದಾರೆ. ಮಗನನ್ನು ಕಳ್ಕೊಂಡಂತಹ ಕುಟುಂಬ ಇನ್ನೂ ಕೂಡ ಪುತ್ರ ಶೋಕದಲ್ಲಿದ್ದರೆ ರಾಜಕೀಯವಾಗಿ ಈ ಸಾವಿನ ಪೋಸ್ಟ್ ಮಾರ್ಟಮ್ ಮತ್ತಷ್ಟು ತೀವ್ರಗೊಂಡಿದೆ. ಸಾಯೋಕ್ಕೂ ಮೊದಲು ರೆಡ್ಡಿ ಮನೆಗೆ ಕಲ್ಲು ಎಸೆದಿದ್ದು, ಪೊಲೀಸರ ಲಾಠಿ ಏಟು ತಿಂದಿದ್ದು, ಹಿಂತಿರುಗಿ ಓಡಿದ್ದು, ಆಗಲೇ ಬುಲೆಟ್ ತಗಲಿದ್ದು, ಹೀಗೆ ಅಷ್ಟು ಗುಂಪಿನ ನಡುವೆ ಕರೆಕ್ಟ್ ಆಗಿ ರಾಜಶೇಖರ್ ಸಾವಿಗೀಡಾಗುವುದಕ್ಕಿಂತ ಮುಂಚಿನ ದೃಶ್ಯ ರೆಕಾರ್ಡ್ ಆಗಿದೆ. ಪೊಲೀಸರು ಒಂದೆಡೆ ತನಿಖೆ ನಡೆಸ್ತಾ ಇದ್ರೆ ಜನಾರ್ದನ್ ರೆಡ್ಡಿ ಇವತ್ತು ವಿಡಿಯೋ ಪ್ರದರ್ಶನ ಮಾಡಿದ್ದಾರೆ. ವಿಡಿಯೋ ಮೂಲಕ ರಾಜಶೇಖರ್ ಸಾವಿಗೂ ಮುಂಚಿನ ಇಂಚಿಂಚು ಘಟನೆಗಳನ್ನು ಜನಾರ್ದನ್ ರೆಡ್ಡಿ ಅವರು ವಿವರಿಸಿದ್ದಾರೆ. ಈ ಮೂಲಕ ಭರತ್ ರೆಡ್ಡಿ ಬಂಧನಕ್ಕೆ ಅವರು ಒತ್ತಾಯ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಬೃಹತ್ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಭರತ್ ರೆಡ್ಡಿಯ ಗನ್ಮ್ಯಾನ್ಗಳೇ ಈ ಶೂಟೌಟ್ ಮಾಡಿರುವಂಥದ್ದು ಮತ್ತು ನೇರವಾಗಿ ಆತನನ್ನೇ ಗುರಿಯಾಗಿಸಿ ಗುಂಡು ಹೊಡೆದಿದ್ದಾರೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಒಂದನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ತೋರಿಸಿದ್ದಾರೆ. ನಮ್ಮ ಕಡೆಯಿಂದ ಅಲ್ಲ, ಬಿಜೆಪಿಯವರ ಕಡೆಯಿಂದಲೇ ಗುಂಡು ಹಾರಿ ಬಂದಿದ್ದು ಅಂತೆಲ್ಲ ಭರತ್ ರೆಡ್ಡಿಯವರು ಮತ್ತು ಕಾಂಗ್ರೆಸ್ ನಾಯಕರುಗಳು ಹೇಳ್ಕೊಂಡಿದ್ರು. ಕಂಪ್ಲಿ ಗಣೇಶ್ ಅವರು ಇವತ್ತು ಕೂಡ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಯಿಂದ ಕೂಡ ಒಬ್ಬ ಗನ್ಮ್ಯಾನ್ ಇದ್ದ, ಅವರ ಮನೆ ಮೇಲೆ ಇದ್ದ, ಮಹಡಿ ಮೇಲೆ ಇದ್ದ ಒಬ್ಬ ಗನ್ಮ್ಯಾನ್ ಇದ್ದ ಅಂತ ಹೇಳ್ತಾರೆ. ಪೊಲೀಸರು ನೋಡಿದರೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇದರ ನಡುವೆ ಬಳ್ಳಾರಿ ಜಿಲ್ಲೆಯ ಪೊಲೀಸ್ ಮುಖ್ಯಸ್ಥರುಗಳ ಬದಲಾಗಿದೆ. ತಲೆಗಳು ಉರುಳಿದ್ದಾವೆ, ಎತ್ತಂಗಡಿ ಆಗಿದ್ದಾವೆ, ಹೊಸಬರು ಬಂದಿದ್ದಾರೆ, ಅಧಿಕಾರ ತಗೊಂಡಿದ್ದಾರೆ, ಚಾರ್ಜ್ ತಗೊಂಡಿದ್ದಾರೆ. ರಾಜಕೀಯ ಜಿದ್ದಾಜಿದ್ದಿ ಒಂದು ಕಡೆ ಆದರೆ ಪೊಲೀಸರ ಮೇಲೆ ಇರುವಂಥ ಅನುಮಾನ ಮತ್ತೊಂದು ಕಡೆ. ಇದೆಲ್ಲದರ ಬಗ್ಗೆನ ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀವಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಸಾಯೋಕು ಮೊದಲು. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ. ಖಾಕಿ ಮುಂದೆ ಬೆತ್ತಲೆ. ಪೊಲೀಸ್ ವ್ಯಾನ್ನಲ್ಲಿ ಮಹಿಳೆ ಬೆತ್ತಲೆಯಾಗಿದ್ದಂತಹ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಖಾಕಿ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿತ್ತು. ಹುಬ್ಬಳ್ಳಿಯಲ್ಲಿ ಪೊಲೀಸರು ಮನುಷ್ಯತ್ವವನ್ನೇ ಮರೆತು ವರ್ತಿಸಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದಿದ್ವು. ಯಾಕಂದರೆ ನೀವು ಬಂಧಿಸೋದು ಓಕೆ, ಅದೇ ಒಬ್ಬ ಮಹಿಳೆಯನ್ನು ವಿವಸ್ತ್ರಗೊಳಿಸೋದು ಅಂದರೆ ಏನು ಅನ್ನುವಂತಹ ಪ್ರಶ್ನೆ ಆ ವಿಡಿಯೋವನ್ನು ನೋಡಿದ ಯಾವುದೇ ವ್ಯಕ್ತಿಗೂ ಕೂಡ ಸಹಜವಾಗಿದೆ ಬರುವಂಥದ್ದೇ. ಆದರೆ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅಲರ್ಟ್ ಹಾಕಿ ಘಟನೆಯ ಬಗ್ಗೆ ತಕ್ಷಣ ವಿವರವನ್ನು ಒದಗಿಸಿದ್ದಾರೆ. ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬರ್ತಾ ಇದ್ದಂತೆಯೇ ಪೊಲೀಸರ ಮುಂದೆಯೇ ಮಹಿಳೆ ಬಟ್ಟೆ ಬಿಚ್ಚಿ ಬೆತ್ತಲಾಗಿರುವುದರ ಬಗ್ಗೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಬಿಜೆಪಿ ಕಾರ್ಯಕರ್ತೆಯರು ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ನಡೆಸಿದ್ದಾರೆ. ಮಹಿಳಾ ಪೊಲೀಸರು ತಮ್ಮ ಹೊಟ್ಟೆಗೆ ಆರೋಪಿ ಮಹಿಳೆ ಕಚ್ಚಿದ್ದನ್ನು ಕ್ಯಾಮ್ರಾ ಮುಂದೆ ತೋರಿಸಿದ್ದಾರೆ, ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಗಾದರೆ ಏನು ಘಟನೆ ಇದು? ಅಸಲಿಗೆ ಪೊಲೀಸರು ಮಾಡಿದ್ದೇನು, ಆ ಮಹಿಳೆ ಮಾಡಿದ್ದೇನು, ಇವೆಲ್ಲವನ್ನು ಕೂಡ ವಿವರಿಸಿರಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಸಾಯೋಕ್ಕೂ ಮೊದಲು ಏನಾಯಿತು? ಇದು ಈಗಿನ ಬಹಳ ಮುಖ್ಯವಾದಂತಹ ಚರ್ಚೆ ವಿಚಾರ. ಜನಾರ್ದನ್ ರೆಡ್ಡಿ ಅವರು ವಿಡಿಯೋವನ್ನು ಬಹಳ ವಿವರವಾಗಿ ತೋರಿಸಿದ್ದಾರೆ. ಯಾಕಂದರೆ ಅವರು ತುಂಬ ಹಿಂದೆಯೂ ಕೂಡ ವಿಡಿಯೋವನ್ನು ತೋರಿಸಿದ್ರು ಒಂದು ಬಾರಿ. ಈಗ 20 ವರ್ಷದ ನಂತರ ಮತ್ತೆ ವಿಡಿಯೋವನ್ನು ವಿವರಿಸಿದ್ದಾರೆ. ಆ ಮೂಲಕವಾಗಿ ಅದರಲ್ಲಿ ಅವರು ಹೇಳಿದ್ದಾರೆ ಹೇಗೆ ಆ ರಾಜಶೇಖರ್ ಅನ್ನುವಂತಹ ವ್ಯಕ್ತಿಯಲ್ಲಿ ಆತನಿಗೆ ಲಾಠಿ ಏಟು ಬಿದ್ದಿರುವಂಥದ್ದು, ಅದರ ನಂತರ ಆತ ಓಡ್ಕೊಂಡು ಬರುವಂಥದ್ದು, ಆತನ ಹಿಂಭಾಗದಲ್ಲಿ ನಿಂತಿರುವಂತಹ ಗನ್ಮ್ಯಾನ್, ಅಲ್ಲಾಗಿರುವಂತಹ ಶೂಟ್ ಅದು ನೇರವಾಗಿ ಈತನಿಗೆ ತಗಲಿದೆ ಅನ್ನೋದು ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇರುವಂತಹ ಆರೋಪ. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಡೆಸ್ತಾ ಇರುವಂಥ ತನಿಖೆ ಒಂದು ಭಾಗ ಆದರೆ ರಾಜಕೀಯದ ತನಿಖೆ ಮತ್ತಷ್ಟು ಜೋರಾಗಿ ನಡೀತಿದೆ. ಯಾಕಂದರೆ ಒಂದು ಕಡೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಆಪ್ತರು, ಅವರ ಬೆಂಬಲಿಗರು, ಅವರು ದೊಣ್ಣೆ ಹಿಡ್ಕೊಂಡು ಹೋಗಿದ್ದು, ಅವರು ಪೆಟ್ರೋಲ್ ಬಾಂಬ್ ಹೊಡೆದ್ರು ಅಂತ ಹೇಳುವಂಥದ್ದು, ಅವರು ಖಾರದ ಪುಡಿ ಎರಚಿದ್ರು ಅನ್ನುವಂಥದ್ದು, ಈ ರೀತಿಯಂಥ ಆರೋಪಗಳು ಒಂದು ಕಡೆ ಬರ್ತಾ ಇದ್ದರೆ ಜನಾರ್ದನ್ ರೆಡ್ಡಿ ಅವರು ಇದಕ್ಕೆಲ್ಲದಕ್ಕೂ ಕೂಡ ಉತ್ತರವಾಗಿ ಇವತ್ತೊಂದು ವಿಡಿಯೋವನ್ನು ತೋರಿಸಿದ್ದಾರೆ. ರಾಮುಲು ಅವರು ಕೂಡ ಜೊತೆಗೆ ಇದ್ದರು. ರೆಡ್ಡಿ ರಾಮುಲು ಇಬ್ಬರು ಜೋಡಿಯಾಗಿ ಭರತ್ ರೆಡ್ಡಿ ಮತ್ತು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಅದರ ಬಗ್ಗೆ ವರದಿಯನ್ನು ತೋರಿಸಿದ್ದಾರೆ. ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಅದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ತಾರೆ.
ಸೊ ಭರತ್ ಜೊತೆ ಬಂದಿರುವಂಥ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡ್ತಿದ್ರು. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದವರು ಯಾರು? ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆ ವಿಚಾರ ಇದೀಗ ಮತ್ತೊಂದು ಮಗ್ಗುಲು ಬದಲಿಸಿಕೊಳ್ಳುತ್ತಿದೆ. ರಾಜಶೇಖರ್ ಮೇಲೆ ಆಕಸ್ಮಿಕವಾಗಿ ಗುಂಡು ಹಾರಿದ್ದಲ್ಲ, ಅದೊಂದು ವ್ಯವಸ್ಥಿತ ಕೊಲೆ ಎಂಬುದು ರೆಡ್ಡಿ ರಾಮುಲು ಆರೋಪ. ಶಾಸಕ ಭರತ್ ರೆಡ್ಡಿ ಸಮ್ಮುಖದಲ್ಲೇ ಶಾಸಕರ ಕುಮ್ಮಕ್ಕಿನಿಂದಲೇ ಆದ ಕೊಲೆಯೆಂದು ಆರೋಪ ಮಾಡುತ್ತಿರುವ ರೆಡ್ಡಿ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನು ಇವತ್ತು ಟಿವಿಯಲ್ಲಿ ತೋರಿಸುತ್ತಾ ವಿವರಿಸಿದ್ದಾರೆ. ಗ್ರೀನ್ ಶರ್ಟರ್ ಪೊಲೀಸರು ಇಲ್ಲಿದ್ದಾನೆ, ರಾಜಶೇಖರ್ ಇಲ್ಲಿದ್ದಾನೆ. ಈಗ ಓಡಿ ಫೈರ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆಯ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ರೆಡ್ಡಿ ಮನೆಯಲ್ಲೇ ದೊಡ್ಡ ಸ್ಕ್ರೀನ್ ಹಾಕಿ ಎಲ್ಲರಿಗೂ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ವಿವರಣೆ ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಕಚೇರಿ ಮೇಲೆ ನಿಂತಿದ್ದ ರೆಡ್ಡಿ ಗುಂಪಿನ ವಿಡಿಯೋಗ್ರಾಫರ್ ಸೆರೆ ಹಿಡಿದಿದ್ದ ವಿಡಿಯೋ ರಿಲೀಸ್ ಮಾಡಿದ್ದಾರೆ ರೆಡ್ಡಿ ಬ್ರದರ್ಸ್. ಮನೆ ಮುಂದಿನ ರಸ್ತೆಯ ಡಿವೈಡರ್ ಮೇಲೆ ನಿಂತು ರೆಡ್ಡಿ ಮನೆಯತ್ತ ರಾಜಶೇಖರ್ ಕಲ್ಲು ಎಸೆಯುತ್ತಿರುವ ದೃಶ್ಯ ಕೂಡ ಇದರಲ್ಲಿತ್ತು. ರಾಜಶೇಖರ್ ಕಲ್ಲು ಎಸೆಯುತ್ತಿದ್ದಾಗ ಪೊಲೀಸರು ಲಾಠಿ ಏಟು ಕೊಟ್ಟಿದ್ದಾರೆ. ಹಾಗೆ ಪೊಲೀಸರಿಂದ ತಪ್ಪಿಸಿಕೊಂಡು ಓಡುತ್ತಿದ್ದಾಗಲೇ ರಾಜಶೇಖರ್ಗೆ ಗುಂಡೇಟು ಬಿದ್ದಿದೆ. ಗುಂಡೇಟು ಬಿದ್ದ ಬಳಿಕ ಚೀರಾಡುವ ರಾಜಶೇಖರ್ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ರಾಜಶೇಖರ್ಗೆ ಭರತ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿದ ಗುಂಡು ಬಿದ್ದಿದೆ ಎಂಬುದು ರೆಡ್ಡಿ ಆರೋಪ. ಅವ್ರ ಎದುರುಗಡೆ ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಆರಿಸ್ತಾನ, ಮಕ ತೆರಿಕೆ ಅಂತಾನೆ. ಗುಂಡು ಆರಿಸಿದ ನಂತರ ಅವ್ನು ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗೋಂಥ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನೆ. ಅಷ್ಟು ಆಗ್ತಾ ಇದ್ರು ಕೂಡ ಅವ್ರು ಹೇಳಿದಂಥ ಮಾತೇನು, ನಾನು ಬಳ್ಳಾರಿನ ಸುಟ್ಟು ಭಸ್ಮ ಮಾಡ್ತಿದ್ದೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದೆ ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ, ಯಾಕೆ ಕ್ರಮವನ್ನು ತಗೊಂಡಿಲ್ಲ ಅನ್ನೋಂಥದ್ದು ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಇವತ್ತು ಅವ್ರು ಏನಂದರೆ MLA ಅವ್ರನ್ನ ಅರೆಸ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣದಿಂದ ಇಲ್ಲಿ ತನಕ ಆಗಿದೆ. ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಿಸ್ಫೈರ್ ಅಲ್ಲ, ಮರ್ಡರ್. ನಾರ ಕುಮ್ಮಕ್ಕಿನಿಂದಲೇ ಕೊಲೆ. ರಾಜಶೇಖರ್ ಸತ್ತಿರೋದು ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಹಾರಿಸಿದ ಬುಲೆಟ್ನಿಂದಲೇ ಅನ್ನೋದು ರೆಡ್ಡಿ ರಾಮುಲು ಆರೋಪ. ಪೊಲೀಸರ ಲಾಠಿ ಏಟಿನಿಂದ ತಪ್ಪಿಸಿಕೊಳ್ಳಲು ಹಿಂತಿರುಗಿ ಓಡುತ್ತಿದ್ದಾಗ ರಾಜಶೇಖರ್ಗೆ ಹಿಂಬದಿಯಿಂದ ಗನ್ಮ್ಯಾನ್ ನೇರವಾಗಿ ಶೂಟ್ ಮಾಡಿದ್ದಾನೆ ಎಂದು ಜನಾರ್ದನ್ ರೆಡ್ಡಿ ವಿಡಿಯೋ ಮೂಲಕ ವಿವರಿಸಿದ್ದಾರೆ. ಅಲ್ಲದೆ ಇದು ಭರತ್ ರೆಡ್ಡಿ ಸಮ್ಮುಖದಲ್ಲೇ ಆಗಿರುವ ಕೊಲೆ. ಶಾಸಕರೇ ಮುಂದೆ ನಿಂತು ಕಾರ್ಯಕರ್ತನ ಬಲಿ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಅದು ಮಿಸ್ಫೈರ್ನಿಂದ ಆಗಿರುವ ಸಾವು ಅಲ್ಲವೇ ಅಲ್ಲ, ಅದು ಮರ್ಡರ್ ಎಂಬ ಆರೋಪವನ್ನ ರೆಡ್ಡಿ ಮಾಡಿದ್ದಾರೆ. 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ. ಆವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರು ಆಯುಷ್ ಭಾಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂಥ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದ್ದೀರಿ. ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರೂ ಕೂಡ ಇಲ್ಲ. ಮತ್ತು ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ. ಆದರೆ ತಪ್ಪಿಸ್ಕೊಂಡು ಪೊಲೀಸ್ ಲಾಠಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ. ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ. ಭರತ್ ರೆಡ್ಡಿ ಇರುವಂಥ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇಷ್ಟಕ್ಕೆ ಸುಮ್ಮನಾಗದ ರೆಡ್ಡಿ ಈ ಗಲಾಟೆಯ ವೇಳೆ ಕರ್ತವ್ಯ ಲೋಪ ಮಾಡಿರುವ ASP ರವಿಕುಮಾರ್, DYSP ನಂದಾರೆಡ್ಡಿ ಅಮಾನತು ಮಾಡಲೇಬೇಕೆಂದು ಆಗ್ರಹಿಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಹಾಗೂ ಇಬ್ಬರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮತ್ತೊಂದು ದೂರು ನೀಡಲು ಜನಾರ್ದನ್ ರೆಡ್ಡಿ ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲ, ಬುಲೆಟ್ ದಾಳಿ ಖಂಡಿಸಿ ಬಳ್ಳಾರಿಯಲ್ಲಿ ಜನವರಿ 17ರಂದು ಬೃಹತ್ ರ್ಯಾಲಿ ಕೂಡ ಆಯೋಜಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕೇಸರಿ ಟೀಮ್ ಸಜ್ಜಾಗುತ್ತಿದೆ. 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ
ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ 17 ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆ ರ್ಯಾಲಿ ಅಂದರೆ ಅದು ಸಮಾವೇಶ ಕೂಡ ಆಗುತ್ತೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ರೆಡ್ಡಿ ರಾಮುಲು ಮುಗಿಬಿದ್ದಿರೋವಾಗಲೇ ರೆಡ್ಡಿ ಬ್ರದರ್ಸ್ ವಿರುದ್ಧ ಸಿಟ್ಟಾದ್ರು ಸಿಎಂ. ಬಳ್ಳಾರಿ ಇತಿಹಾಸ ಎಲ್ಲವೂ ಗೊತ್ತಿದೆ. ರೆಡ್ಡಿ ರಾಮುಲು ಟೀಮ್ಗಳ ಪ್ರಚೋದನೆ, ರೆಡ್ಡಿ ರಾಮುಲು ಕುಮ್ಮಕ್ಕಿನಿಂದಲೇ ಅಲ್ಲಿ ಗಲಾಟೆಯಾಗಿದ್ದು ಎಂದು ಸಿಎಂ ಆರೋಪಿಸಿದ್ದಾರೆ. ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರ್ರೀ? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. ಇದರ ನಡುವೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ರೆಡ್ಡಿ ಬ್ರದರ್ಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿ ಕಾರ್ಯಕರ್ತರೇ ಗಲಾಟೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ರೆಡ್ಡಿ ಮನೆ ಮೇಲೂ ಒಬ್ಬ ಗನ್ಮ್ಯಾನ್ ಇದ್ದ. ಹಾಗಾಗಿ ಎಲ್ಲದರ ಬಗ್ಗೆಯೂ ತನಿಖೆಯಾಗಲಿ, ಮೃತ ರಾಜಶೇಖರನಿಗೆ ನ್ಯಾಯ ಸಿಗುವಂತಾಗಲಿ ಎಂದು ಒತ್ತಾಯಿಸಿದ್ದಾರೆ. ಅಲ್ಲಿ ಒಂದೇ ಬ್ಯಾನರ್ ಹಾಕಿ ಉಳ್ಕಿದ ಕಡೆ ಎಲ್ಲಿ ಹಾಕಿಲ್ಲ ಅಂದ್ರೆ ಒಂದು ಲೆಕ್ಕ. ರೋಡ್ ಹೆಂಗೆ ಬಂದಿದೆ ಆ ರೋಡ್ ಮುಖಾಂತರ ಎಲ್ಲ ಬ್ಯಾನರ್ಗಳು ಹಾಕಿದ್ದಾರೆ. ಪ್ರಾರಂಭ ಆಗಿದ್ದೆ ಅವರಿಂದ. ಇದೇನು ಇವ್ರು ನಮ್ಮ ಕಾಂಗ್ರೆಸ್ಸಿಂದ ಏನು ಪ್ರಾರಂಭ ಆಗಿಲ್ಲ. BJP ಇವ್ರ ಕಾರ್ಯಕರ್ತರು ಮತ್ತು ಅವರಿಂದಲೇ ಪ್ರಾರಂಭ ಆಗಿದ್ದು. ಇವಾಗ ಸತ್ಯತೆ ಹೊರಗೆ ಬರಲಿ, ಕಾನೂನಾತ್ಮಕವಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ನಾವು ಅದ್ರಾಗೇನು ಮತ್ತೆ ಮುಚ್ಚಿಡೋದು ಮತ್ತೊಂದಿಡೋದು ಸರ್ಕಾರ ಐತಿ, ಅದ್ರಾಗೇನು ನಮಗೇನು ಇದಿಲ್ಲ. ಇವತ್ತೇನು ಸತ್ತಂಥ ವ್ಯಕ್ತಿ ರಾಜಶೇಖರ್ಗೆ ಏನೈತಲ್ಲ ಅವ್ನಿಗೆ ನ್ಯಾಯ ಸಿಗಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಐತೆ. ಐಜಿಪಿ ಎತ್ತಂಗಡಿ ಹೊಸಬರ ಅಧಿಕಾರ ಸ್ವೀಕಾರ, ತಳಮಹಜರು ಮಾಡಿ ತನಿಖೆ ಚುರುಕು. ರಾಜಕೀಯ ಜಟಾಪಟಿಗಳ ಮಧ್ಯೆಯೇ ಪೊಲೀಸ್ ಅಧಿಕಾರಿಗಳ ಎತ್ತಂಗಡಿ ಕಾರ್ಯಗಳೂ ನಡೆದಿವೆ. ಬಳ್ಳಾರಿ ವಲಯ ಐಜಿಪಿ ಆಗಿದ್ದ ವರ್ತಿಕಾ ಕಟಿಯಾರನ್ನ ಜಾರಿ ನಿರ್ದೇಶನಾಲಯಕ್ಕೆ ಎತ್ತಂಗಡಿ ಮಾಡಲಾಗಿದ್ದು, ಅವರ ಸ್ಥಾನಕ್ಕೆ ಡಾಕ್ಟರ್ ಹರ್ಷ ಅವರನ್ನ ಸರ್ಕಾರ ನಿಯೋಜಿಸಿದೆ. ಅಮಾನತುಗೊಂಡಿರುವ ಎಸ್ಪಿ ಪವನ್ ನೆಜ್ಜೂರು ವಿರುದ್ಧ ಸರ್ಕಾರಕ್ಕೆ ವರದಿ ಮಾಡಿದ್ದರು ವರ್ತಿಕಾ ಕಟಿಯಾರ್. ಎಸ್ಪಿಗಿಂತಲೂ ಮೊದಲು ಸ್ಥಳಕ್ಕೆ ಬಂದಿದ್ದರೂ ಪರಿಸ್ಥಿತಿ ನಿಯಂತ್ರಿಸಲು ವಿಫಲರಾಗಿದ್ದರು. ದಿನಕ್ಕೊಂದು ವಿಡಿಯೋ ವೈರಲ್ ಆಗ್ತಿದ್ರೂ ಕ್ರಮ ಕೈಗೊಳ್ಳದೆ ಎರಡೂ ಗುಂಪಿನಿಂದ 26 ಜನರನ್ನ ಬಂಧಿಸಿ ಕೈ ತೊಳೆದುಕೊಂಡಿದ್ದರು. ರೆಡ್ಡಿ ಮನೆ ಮುಂದೆ ಎಷ್ಟು ಬಾರಿ ಫೈರಿಂಗ್ ನಡೆದಿದೆ ಅನ್ನೋದರ ಬಗ್ಗೆ ಈವರೆಗೆ ಸ್ಪಷ್ಟತೆ ಇಲ್ಲ. ಘಟನೆ ನಡೆದ 5 ದಿನದ ಬಳಿಕ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಬಂದಿದೆ. ರಾಜಶೇಖರ್ ಪೋಸ್ಟ್ ಮಾರ್ಟಂ ಅಂತ್ಯ ಸಂಸ್ಕಾರ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ಪ್ರತಿಪಕ್ಷಗಳ ಆರೋಪ, ಒತ್ತಡದಿಂದಾಗಿ ಐಜಿಪಿ ವರ್ಗಾವಣೆ ಮಾಡಿದೆ ಸರ್ಕಾರ. ವರ್ತಿಕಾ ಕಟಿಯಾರ್ ಜಾಗಕ್ಕೆ ಬಳ್ಳಾರಿ ವಲಯದ ನೂತನ ಐಜಿಪಿಯಾಗಿ ಡಾಕ್ಟರ್ PS ಹರ್ಷ ನೇಮಕ ಮಾಡಿದ್ದು ಅಧಿಕಾರ ಸ್ವೀಕರಿಸಿದ್ದಾರೆ. ನಾನು ನಮ್ಮ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಕೇವಲ ಒಂದು ಘಟನೆ ಬಗ್ಗೆ ಮಾತ್ರ ಅಲ್ಲ, ವ್ಯಾಪಕವಾಗಿ ಏನು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ, ಅಪರಾಧಗಳ ವಿಚಾರವಾಗಿ, ಜನಸ್ನೇಹಿಯಾಗಿ ಏನು ನಮ್ಮ ಇಲಾಖೆ ಸೇವೆಗಳನ್ನ ಕೊಡಬಹುದು ಆ ವಿಚಾರವಾಗಿ ನಾನು ವಿಶದವಾಗಿ ಅವರೊಂದಿಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ತಮಗೆ ವಿವರವಾದ ಮಾಹಿತಿ ನಾನು ತಿಳ್ಕೊಳ್ತೇನೆ. ಇದಕ್ಕೆ ಭೌತಿಕವಾಗಿ ನಾನು ಹೋಗಿ ಕೆಲವು ಸ್ಥಳಗಳನ್ನ ಪರಿಶೀಲನೆ ಮಾಡಬೇಕಾಗ್ತದೆ, ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ಮಾಡಬೇಕಾಗ್ತದೆ, ಕಡತಗಳನ್ನ ನೋಡಬೇಕಾಗ್ತದೆ. ಹಾಗಾಗಿ 1-2 ದಿನಗಳಲ್ಲಿ ಸರ್ಕಾರ ಹೊಸ ಪೊಲೀಸ್ ವರಿಷ್ಠಾಧಿಕಾರಿಯವ್ರನ್ನು ನೇಮಕ ಮಾಡಿರೋದ್ರಿಂದ ಅವರು ಬಂದು ವರದಿ ಮಾಡ್ತಾರೆ. ಅಧಿಕಾರ ಸ್ವೀಕಾರ ಮಾಡಿಕೊಳ್ಳುತ್ತಲೇ ಬ್ಯಾನರ್ ಗಲಾಟೆ ಸ್ಥಳ ಮಹಜರು ನಡೆಸಿ ಸಂಪೂರ್ಣ ಪರಿಶೀಲನೆ ಮಾಡಿದ್ರು ಐಜಿಪಿ ಹರ್ಷ. ಸಿಸಿಟಿವಿ ಕ್ಯಾಮೆರಾ ವ್ಯಾಪ್ತಿ ಮತ್ತು ಫುಟೇಜ್ ಪರಿಶೀಲನೆಗೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಭದ್ರತಾ ವ್ಯವಸ್ಥೆಯಲ್ಲಿನ ಲೋಪಗಳ ಬಗ್ಗೆ ಅಧಿಕಾರಿಗಳಿಂದ ಸ್ಪಷ್ಟನೆ ಪಡೆದರು. ಆರೋಪಿಗಳ ಪಾತ್ರ ಸ್ಪಷ್ಟಪಡಿಸುವಂತೆ ತನಿಖಾ ತಂಡಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ತನಿಖೆ ಪಾರದರ್ಶಕ ಹಾಗೂ ವೇಗವಾಗಿ ನಡೆಯಬೇಕು ಎಂದು ನಿರ್ದೇಶಿಸಿದ್ದಾರೆ. ಇದೇನೇ ಇದ್ದರೂ ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಅನುಮಾನಗಳಿವೆ. 10 ವಿಡಿಯೋಗಳು ವೈರಲ್ ಆಗ್ತಿವೆ. ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಗ್ರೀನ್ ಸೆಕ್ಟರ್ ಪೊಲೀಸರು ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಇಲ್ಲಿ ತನಿಖೆ ಸಂಪೂರ್ಣವಾಗಿ ನಡಿಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು. ಈ ಮಾತನ್ನು ನಾವು ಮೊದಲ ದಿವಸದಿಂದ ಕೂಡ ಹೇಳ್ತಾ ಇದ್ವಿ. ಯಾಕಂದರೆ ರಾಜಕೀಯವಾಗಿ ರಾಜಕಾರಣಿಗಳು ರಾಜಕೀಯವಾದಂಥ ಆರೋಪವನ್ನು ಮಾಡೋದು ಒಂದು ಭಾಗ, ರಾಜಕೀಯದ ತನಿಖೆಗಳು ಒಂದು ಭಾಗ, ರಾಜಕೀಯವಾಗಿ ಅವರು ಒದಗಿಸುವಂಥ ಮಾಹಿತಿಗಳು ಒಂದು ಭಾಗ.
ಆದರೆ ಇವೆಲ್ಲವೂ ಕೂಡ ಕೇವಲ ರಾಜಕೀಯದ ವಸ್ತುವಾಗಿ ಮಾತ್ರ ಉಳ್ಕೊಳ್ಳದೆ ಇದು ತನಿಖೆಯ ವಸ್ತುಗಳಾಗಬೇಕು, ತನಿಖೆ ನಡೀಬೇಕು. ತನಿಖೆಯ ಮೂಲಕವಾಗಿ ಸತ್ಯಾಂಶ ಹೊರ ಬರಬೇಕಾಗಿದೆ. ರಾಜಶೇಖರ್ನ ಸಾವಿಗೆ ಕಾರಣ ಆಗಿದ್ದು ಯಾರು ಮತ್ತು ಅಲ್ಲಿಯ ಗಲಭೆ, ಆ ಗಲಭೆಯ ಮೂಲ ಯಾರು, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿರುವಂಥ ಸಂಗತಿಗಳು. ಈ ನಡೆದಿರ್ತಕ್ಕಂತಹ ಗಲಾಟೆ 6 ಜನ ಪೊಲೀಸರ ಮುಂದೆ ಒಬ್ಬಳು ಲೇಡಿ ವಿವಸ್ತ್ರಗೊಂಡಿರುವಂತಹ ದೃಶ್ಯವನ್ನು ನೋಡಿದಾಗ ಯಾರಿಗೆ ಆದರೂ ಕೂಡ ಪೊಲೀಸರು ಈ ರೀತಿಯಂಥ ಕೃತ್ಯ ಎಸಗಿದ್ರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೀಗಾಗಿ ರಾಜ್ಯವ್ಯಾಪಿ ಸುದ್ದಿಯಾಗಿರ್ತಕ್ಕಂತಹ ಹುಬ್ಬಳ್ಳಿಯ ಮಹಿಳೆಯ ರಂಪಾಟದ ಮೊದಲ ಸೀನನ್ನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಪೊಲೀಸರನ್ನೇ ಆಕೆ ಯಾಮಾರಿಸಿರುವಂಥದ್ದು ಗೋಚರ. ಇಲ್ಲಿ ಈ ವಿಡಿಯೋ ಇವಿಷ್ಟೇ ಮೊದಲಿಗೆ ವೈರಲ್ ಆದಾಗ ಸಹಜವಾಗಿಯೇ ಸುತ್ತಲೂ ಪೊಲೀಸರಿದ್ದಾರೆ, ಎಳ್ಕೊಳ್ತಾ ಇದ್ದಾರೆ. ಬಹುಶಃ ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿರುವಂಥದ್ದು ಪೊಲೀಸರೇ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಪೊಲೀಸರಲ್ಲೂ ಕೂಡ ಆ ಮಹಿಳೆಯರನ್ನು ನಾವು ನೋಡ್ತಾ ಇದ್ವಿ. ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ನೋಡ್ತಾ ಇದ್ವಿ ನಾವು ಅಲ್ಲಿ. ಅವರು ಕೂಡ ಹಿರಿಯರಿದ್ದಾರೆ. ಆದರೆ ಅವರ ಸಮ್ಮುಖದಲ್ಲಿ ಒಬ್ಬರು ಮಹಿಳೆ ವಿವಸ್ತ್ರ ಆಗಿದ್ದಾಗ ಅಲ್ಲಿ ಕೆಲವು ಪುರುಷರು ಕೂಡ ಇದ್ದಾರೆ ಸುತ್ತಲೂ ಇದ್ದಾಗ ಪೊಲೀಸರೇ ಈಕೆಯನ್ನು ಈ ರೀತಿಯಾಗಿ ಹೊಡೆದ್ರು, ವಿವಸ್ತ್ರಗೊಳಿಸಿದ್ರು ಅನ್ನೋಂಥ ಅನುಮಾನ ಬರುತ್ತೆ. ಆದರೆ ನಂತರ ಇದರ ಅಸಲಿಯತ್ತು ಬಯಲಾಯಿತು. ಅದೇನಂತ ಹೇಳಿದರೆ ಮಹಿಳೆಯನ್ನು ಪೊಲೀಸರು ಬಸ್ಗೆ ಹತ್ತೋ ತನಕ ಆಕೆ ನಾರ್ಮಲ್ ಆಗಿ ಇರ್ತಾಳೆ. ಯಾವಾಗ ಬಸ್ ಹತ್ತುತ್ತಾಳಲ್ಲ ಆ ಸಂದರ್ಭದಲ್ಲಿ ಆಕೆ ಬಸ್ ಹತ್ತೋ ತನಕನೂ ಕೂಡ ಎಲ್ಲ ಕರೆಕ್ಟ್ ಆಗಿರುತ್ತೆ. ಇದ್ದಕ್ಕಿದ್ದಂತೆಯೇ ಆಕೆ ತನ್ನ ಸ್ಯಾರಿಯನ್ನು ಆಕೆ ಹೊರಗಡೆ ಎಳ್ಕೊಳ್ತಾಳೆ, ಸ್ಯಾರಿಯನ್ನು ಕಳಿಸ್ತಾಳೆ. ನಂತರ ಒಳಗಡೆ ಹೋದ ನಂತರ ಮಹಿಳೆ ವಿವಸ್ತ್ರಳಾಗ್ತಾಳೆ. ಆಕೆ ಆ ಕಡೆಯವರೇ ವಿಡಿಯೋವನ್ನು ಮಾಡ್ತಾ ಇರ್ತಾರೆ. ಆ ಒಂದು ವ್ಯಾನ್ನ ಒಳಗಡೆ ಕೂಡ ಆಕೆ ಕಡೆಯವರೇ ವಿಡಿಯೋ ಮಾಡಿದ್ದಾರೆ. ವ್ಯಾನ್ಗೆ ಹತ್ತಿದ ತಕ್ಷಣ ಬಟ್ಟೆ ಬಿಚ್ಚಿ ಎಸೆದಿದ್ದಾಳೆ ಈ ಮಹಿಳೆ. ಅಲ್ಲಿವರೆಗೂ ಕೂಡ ಆಕೆ ನಾರ್ಮಲ್ ಬಟ್ಟೆ ಇದೆ. ಆದರೆ ಹತ್ತುತ್ತಾ ಇದ್ದಂಗೆ ಆಕೆಯ ಸೆರಗು ಜಾರುತ್ತೆ. ಅದಾದ ನಂತರ ಅಲ್ಲಿ ಒಳಗೆ ಹೋದಂಗೆ ಅಲ್ಲಿ ಬಟ್ಟೆಯನ್ನು ಆಕೆ ಕಿತ್ತು ಎಸಿತಾಳೆ. ಅಷ್ಟರ ಮಟ್ಟಿಗೆ ಈ ಒಂದು ಮಹಿಳೆ ಅಲ್ಲಿ ರಾದ್ಧಾಂತವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಆರೋಪ ಪೊಲೀಸರ ಮೇಲೆ ಇತ್ತು. ಬಟ್ಟೆ ಬಿಚ್ಚಿಸಿ ಆಕೆಗೆ ಹೊಡೆದಿದ್ದಾರೆ, ಆಕೆಯನ್ನು ವಿವಸ್ತ್ರಗೊಳಿಸಿ ಹೊಡೆದಿದ್ದಾರೆ, ಅತ್ಯಂತ ಅಮಾನುಷವಾಗಿ ನಡ್ಕೊಂಡಿದ್ದಾರೆ ಪೊಲೀಸರು ಅನ್ನುವಂತಹ ಆರೋಪ ಇತ್ತು. ಆದರೆ ಪೊಲೀಸ್ ವ್ಯಾನ್ನಲ್ಲಿ ಆಕೆ ವಿವಸ್ತ್ರಗೊಂಡಿರುವಂಥದ್ದು ಗೊತ್ತಾಗುತ್ತೆ. ಹಾಗೆಯೇ ಈ ದೃಶ್ಯವನ್ನು ನೋಡಿದ ಮೇಲೆ ಇದರ ಅಸಲಿಯತ್ತು ಗೊತ್ತಾಗುತ್ತೆ. ಮಹಿಳೆಯ ಮಾನವನ್ನು ಮುಚ್ಚುವಂತಹ ಕೆಲಸವನ್ನು ಆ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಮಾಡ್ತಾರೆ. ಇಮಿಡಿಯೇಟಾಗಿ ಅಲ್ಲಿ ಇದ್ದಂತಹ ಆಕೆಯನ್ನು ಕಳಚಿದಂತಹ ಬಟ್ಟೆಯನ್ನು ತಗೊಂಡು ಬರ್ತಾರೆ, ಆಕೆ ಮೇಲೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ. ಮಹಿಳೆಯ ಮಾನವನ್ನು ಮುಚ್ಚುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಇನ್ನೂ ನಮ್ಮ ಪೊಲೀಸರು ಇಷ್ಟು ಕೆಟ್ಟು ಹೋಗಿಲ್ಲ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಯಾಕಂದರೆ ಪೊಲೀಸರು ಕೆಲವು ಕಡೆಗಳಲ್ಲಿ ಯಾವ ರೀತಿ ಅಮಾನವೀಯವಾಗಿ ವರ್ತಿಸ್ತಾರೆ ಅಂತ ನೋಡ್ತೀವಿ. ಆದರೆ ನಮ್ಮ ಪೊಲೀಸರು ಈ ವಿಚಾರದಲ್ಲಿ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಮಹಿಳಾ ಪೊಲೀಸರನ್ನೇ ನಿಯೋಜನೆ ಮಾಡಿ ಆಕೆಯನ್ನು ಅರೆಸ್ಟ್ ಮಾಡಿಕೊಳ್ತುವಂಥದ್ದು ಕೂಡ, ಆಕೆಯನ್ನು ಅರೆಸ್ಟ್ ಮಾಡುವಂಥದ್ದು ಕೂಡ ಮಹಿಳಾ ಪೊಲೀಸರನ್ನೇ ನಿಯೋಜನೆ ಮಾಡಿ ಮಹಿಳೆಯನ್ನು ಬಂಧಿಸುವಾಗ ಏನು ಪ್ರೋಟೋಕಾಲನ್ನು ಯೂಸ್ ಮಾಡಬೇಕು ಅದನ್ನು ಮಾಡ್ತಾರೆ. ಇದೆಲ್ಲ ಆದಮೇಲೆ ಆ ಮಹಿಳೆಯ ಮೇಲೇ ಅನುಮಾನ ಬಂತು. ಯಾಕಂದರೆ ಇಲ್ಲಿ ಈ ಮಹಿಳೆಯ ಮೇಲೆ ದೂರು ಕೊಟ್ಟಿದ್ದಂಥದ್ದು ಒಬ್ಬ ಕಾಂಗ್ರೆಸ್ನ ನಾಯಕಿ, ಸ್ಥಳೀಯ ಮುಖಂಡೆ. ಆಕೆ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಈಕೆನ ಅರೆಸ್ಟ್ ಮಾಡಲಾಗುತ್ತೆ ಪೊಲೀಸರು. ಹಾಗೆ ಅರೆಸ್ಟ್ ಮಾಡುವಾಗ ಈ ಎಲ್ಲ ಹೈಡ್ರಾಮಾ ನಡೆದಿದೆ. ವಿದ್ಯಾಗಿರಿ ಠಾಣೆಯಲ್ಲಿ 1 ಮತ್ತು ಕೇಶವಾಪುರ ಠಾಣೆಯಲ್ಲಿ ಈಕೆ ವಿರುದ್ಧ ಒಟ್ಟು 8 ಕೇಸುಗಳು ದಾಖಲಾಗಿದ್ದಾವೆ. ರಾಜಕೀಯದಲ್ಲಿ ಈಕೆ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾಳೆ. BJPಯ ಮಹಿಳಾ ಕಾರ್ಯಕರ್ತೆ ಅಂತ ಹೇಳಿಕೊಂಡು ಈಕೆಯನ್ನು ಪರಿಗಣಿಸಲಾಗಿದೆ. BJPಯ ಮಹಿಳಾ ಕಾರ್ಯಕರ್ತೆ ಸುಜಾತಾ ಹಂಡಿ. ಈಕೆ ವಿರುದ್ಧ ವಿದ್ಯಾಗಿರಿ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿದೆ. ರಾಜಕೀಯದಲ್ಲಿ ಇರುವಂಥವರು ರಾಜಕೀಯದ ಕಾರ್ಯಕರ್ತರನ್ನು ಸಮರ್ಥಿಸುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವಿದ್ಯಾಗಿರಿ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಈಕೆಯ ವಿರುದ್ಧ ದಾಖಲಾಗಿದೆ. ಹಾಗೆಯೇ ಈಕೆ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ ಕೊಲೆಯತ್ನದ ಪ್ರಕರಣ ಇದೆ. ಸಾರ್ವಜನಿಕರಿಗೆ ಜೀವ ಬೆದರಿಕೆ ಹಾಕಿರತಕ್ಕಂತಹ ಪ್ರಕರಣವೂ ಕೂಡ ಈಕೆಯ ವಿರುದ್ಧ ದಾಖಲಾಗಿದೆ. ಕೇಶವಾಪುರ ಠಾಣೆಯಲ್ಲಿ ಈಕೆಯ ವಿರುದ್ಧ ಈ ಪ್ರಕರಣಗಳು ದಾಖಲಾಗಿದ್ದಾವೆ. ಹೆದರಿಸಿ ದುಡ್ಡು ವಸೂಲಿ ಮಾಡಿದಂತಹ ಆರೋಪವೂ ಕೂಡ ಈಕೆಯ ವಿರುದ್ಧ ಇದೆ. ಇದರ ಜೊತೆಗೇ
ನಿನ್ನೆ ಪೊಲೀಸರು ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಂತಹ ಪ್ರಕರಣವೂ ಕೂಡ ಈಗ ದಾಖಲಾಗಿದೆ ಈ ಮಹಿಳೆಯ ವಿರುದ್ಧ, ಈಕೆಯ ವಿರುದ್ಧ, ಈ ಆರೋಪಿಯ ವಿರುದ್ಧ. ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವಂತಹ ಕೇಸ್ ಕೂಡ ಈಕೆ ವಿರುದ್ಧ ದಾಖಲಿಸಿದ್ದಾರೆ. ಯಾಕೆಂದರೆ ಈಕೆಯನ್ನು ವ್ಯಾನ್ಗೆ ಹತ್ತಿಸ್ಕೊಂಡು ಬರೋ ಹೊತ್ತಿಗೆ ಈಕೆ ಅಲ್ಲಿದ್ದಂತಹ ಮಹಿಳಾ ಅಧಿಕಾರಿಗಳ ಮೇಲೆ, ಅಲ್ಲಿದ್ದಂತಹ ಮಹಿಳಾ ಕಾನ್ಸ್ಟೇಬಲ್ಗಳ ಮೇಲೆ ಆಕೆ ಕಚ್ತಾಳೆ. ಅವರ ಹೊಟ್ಟೆಗೆ ಕಚ್ಚಿರ್ತಕ್ಕಂತಹ ಗಾಯದ ಮಾರ್ಕ್ಗಳನ್ನು ಆ ಮಹಿಳಾ ಪೊಲೀಸರು ಇವತ್ತು ಕಮಿಷನರ್ ಮುಂದೆಯೂ ಕೂಡ ತೋರಿಸಿದ್ರು, ಕ್ಯಾಮ್ರಾ ಮುಂದೆ ತೋರಿಸಿದ್ರು. ಅಂಥದ್ದೊಂದು ಪರಿಸ್ಥಿತಿಯನ್ನು ಮಹಿಳಾ ಪೊಲೀಸ್ ಅಧಿಕಾರಿಗಳು ಅನುಭವಿಸಿದ್ದಾರೆ. ಇದರ ಬಗ್ಗೆ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಮಾತನಾಡಿದ್ದಾರೆ. ಪೊಲೀಸರು ವ್ಯವಸ್ಥೆಗೊಳಿಸಿದ್ದಾರೆ ಅನ್ನುವಂಥದ್ದು ಅದು ಸಂಪೂರ್ಣ ಸುಳ್ಳು. ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರು ಆ ಲೇಡಿಯಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಕುಟುಂಬ ಸದಸ್ಯರು, ಆಕೆ ಅಕ್ಕಪಕ್ಕದ ಮನೆಯವರು, ಆಕೆ ಬೆಂಬಲಿಗರು ಇವರೆಲ್ಲ ಗೊಂದಲ ಕ್ರಿಯೇಟ್ ಮಾಡಿಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅರೆಸ್ಟ್ ಅವಾಯ್ಡ್ ಮಾಡುವಂಥದ್ದು, ವಶಕ್ಕೆ ತಗೊಂಡೋಗಿ ಗಾಡಿ ಹತ್ತುವಂಥ ಸಂದರ್ಭದಲ್ಲಿ ಆಕೆ ವಿವಸ್ತ್ರಗೊಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾಳೆ. ಅದನ್ನು ಓವರ್ ಪವರ್ ಮಾಡಿ ನಮ್ಮ ಸಿಬ್ಬಂದಿಗಳು ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಒಳಗೆ ತಗೊಂಡೋದ್ಮೇಲೆ ಆಕೆ ಏಕಾಏಕಿ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಸ್ಥಳೀಯರ ಸಹಾಯದಿಂದ ನಮ್ಮ ಪೊಲೀಸ್ ಅಧಿಕಾರಿ, ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಬೇರೆ ಒಂದು ನೈಟಿಯನ್ನು ತರಿಸ್ಬಿಟ್ಟು ಆಕೆಗೆ ಹಾಕಿರುವಂಥದ್ದು, ಒಂದು ಬಟ್ಟೆ ತರಿಸಿ ಹಾಕಿರುವಂಥದ್ದಾಗಿದೆ. ಆಕೆಯ ಮಾನ ಮುಚ್ಚುವಂಥ ಕೆಲಸ ಮಾಡಿದ್ದೇವೆ ಹೊರತು ಆಕೆಯನ್ನು ವಿವಸ್ತ್ರಗೊಳಿಸುವಂಥ ಕೆಲಸ ನಮ್ಮ ಯಾವ ಅಧಿಕಾರಿ ಸಿಬ್ಬಂದಿಗಳು ಮಾಡಿಲ್ಲ. ನಮ್ಮ PSI ಒಬ್ಬರಿಗೆ ಹೊಟ್ಟೆ ಭಾಗಕ್ಕೆ ಕಚ್ಚಿದಾಳೆ ಆಕೆ. ಅದು ಫೋಟೋಸು, ಇಂಜುರೀಸ್ ಎಲ್ಲ ನೋಡಿದೆ ನಾನು. ಮತ್ತು ನಮ್ಮ 4 ಜನ ಮಹಿಳಾ ಸಿಬ್ಬಂದಿಗಳ ಜೊತೆ ತುಂಬ ಫೋರ್ಸಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿ ಹಲ್ಲೆ ಮಾಡಿದ್ದಾಳೆ. ಸೊ ಈ ಥರದ್ದು ಆಗಬಾರ್ದು. ಈವರೆಗೆ ಒಟ್ಟು 9 ಪ್ರಕರಣಗಳಿದೆ. ಈಗ 1ನೇ ತಾರೀಕಿಂದನೇ ಅಲ್ಲಿ ಸ್ಥಳೀಯರಿಗೆ ಬೇರೆಯವರಿಗೆ ತೊಂದರೆ ಕೊಟ್ಟಿದ್ದು ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕಚ್ಚಿ ರಕ್ತಗಾಯಗಳನ್ನು ಮಾಡಿರುವಂಥದ್ದು, ಅದರದ್ದು ಒಂದು ಪ್ರಕರಣ ಸೇರಿದಂತೆ ಹಳೆ ಕೇಸ್ಗಳು 5 ಸೇರಿದಂತೆ ಒಟ್ಟು 9 ಪ್ರಕರಣಗಳಿದ್ದಾವೆ. ಹೀಗೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ತಮ್ಮ ಹೊಟ್ಟೆ ಮೇಲೆ ಹೇಗೆ ಆಕೆ ಕಚ್ಚಿದಾಳೆ ಅನ್ನುವಂತಹ ಮಾರ್ಕನ್ನು ಕೂಡ ತೋರಿಸಿದ್ದಾರೆ. ಈಕೆ ರಾಜಕೀಯ ಪಕ್ಷದ ಕಾರ್ಯಕರ್ತೆ, BJPಯ ಕಾರ್ಯಕರ್ತೆ, ಈಕೆ ವಿರುದ್ಧ ಕಾಂಗ್ರೆಸ್ನ ಕಾರ್ಪೊರೇಟರ್ ದೂರನ್ನು ಕೊಟ್ಟಿದ್ರು ಅನ್ನುವಂತಹ ಕಾರಣಕ್ಕೆ ಇದು ರಾಜಕೀಯವಾಗಿ ಈ ರೀತಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಹೋದ್ರ ಅನ್ನುವಂಥ ಅನುಮಾನ ಮೊದಲ ಹಂತದಲ್ಲಿ ಬಂತು. ಹೀಗಾಗಿ ಪೊಲೀಸರು ಈ ರೀತಿಯಾಗಿ ಅಮಾನವೀಯವಾಗಿ ವರ್ತಿಸಿದ್ದಾರೆ. ಯಾಕಂದರೆ ವಿಡಿಯೋದ ಒಂದು ತುಣುಕು ಮಾತ್ರ ವೈರಲ್ ಆಗ್ತಾ ಇತ್ತು. ಆದರೆ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗಿರುವಂಥದ್ದು ಇಲ್ಲಿ ಆ ಮಹಿಳೆಯೂ ಕೂಡ ಬಹಳ ಅಗ್ರೆಸಿವ್ ಆಗಿ ವರ್ತಿಸಿದ್ದಾಳೆ ಮತ್ತು ಪೊಲೀಸರ ಸಮ್ಮುಖದಲ್ಲಿನೇ ತನ್ನ ಬ್ಲೌಸನ್ನು ತಾನೇ ಕಿತ್ತೆಸಿದು ವಿವಸ್ತ್ರಗೊಳ್ಳುವಂತಹ ಕೆಲಸವನ್ನು ಆಕೆ ಮಾಡಿದ್ದಾಳೆ. ಆಕೆಗೆ ಇಮಿಡಿಯೇಟಾಗಿ ಅಲ್ಲಿ ಪೊಲೀಸರು ನೈಟಿ ತರಿಸಿ ಆಕೆಗೆ ತೊಡಸುವಂತಹ ಪ್ರಯತ್ನವನ್ನು ಮಾಡಿದರೆ, ಆ ಮೂಲಕವಾಗಿ ಆಕೆಯ ಮಾನ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಆಕೆಯ ಕಡೆಯವರೇ ಆ ವಿಡಿಯೋವನ್ನು ಶೂಟ್ ಮಾಡಿದರೆ, ವಿಡಿಯೋ ರೆಕಾರ್ಡ್ ಮಾಡಿದರೆ, ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ. ಇಲ್ಲಿ ಬಹಳ ಸೂಕ್ಷ್ಮವಾದಂತಹ ಪ್ರಕರಣ, ಈ ರೀತಿಯಂತಹ ಪ್ರಕರಣಗಳು. ಮತ್ತು ಇದರ ಬಗ್ಗೆ ಮಹಿಳಾ ಆಯೋಗ ಕೂಡ ಈಗಾಗಲೇ ಹೇಳಿದೆ, ಇದರಲ್ಲಿ ನಿಜಕ್ಕೂ ಆ ಮಹಿಳೆಗೆ ಪೊಲೀಸರ ಕಡೆಯಿಂದ ಏನಾದರೂ ದೌರ್ಜನ್ಯ ಆಗಿದ್ದು ಹೌದು ಅಂತೇಳಿ. ಆದರೆ ಯಾಕಂದರೆ ಇದರ ಬಗ್ಗೆ ಸಂಪೂರ್ಣವಂಥ ತನಿಖೆಯನ್ನು ನಡೆಸಬೇಕಾಗತ್ತೆ ಪೊಲೀಸರು ಕೂಡ. ಯಾಕಂದರೆ ಪೊಲೀಸರನ್ನು ಆರೋಪಿ ಸ್ಥಾನದಲ್ಲಿ ಆಕೆಯ ಮನೆಯವರು ಕೂಡ ನಿಲ್ಲಿಸಿದ್ದಾರೆ, ಆಕೆಯ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಆರೋಪವನ್ನು ಆ ಮಹಿಳೆಯ ಮನೆ ಮಂದಿ ಕೂಡ ಆರೋಪ ಪೊಲೀಸರ ವಿರುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣವನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು, ತನಿಖೆ ನಡೆಸಬೇಕು ಮತ್ತು ನಿಜಕ್ಕೂ ಯಾರು ತಪ್ಪು ಮಾಡಿದ್ದು ಅನ್ನೋದನ್ನು ಪತ್ತೆ ಹಚ್ಚಬೇಕಾದಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ.